ಹೈಸ್ಕೂಲ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಎಲ್ಲರಿಗಾಗಿ ಗಣಿತ ಮ್ಯಾಥಮೆಟಿಕ್ಸ್ ಫಾರ್ ಆಲ್ ಅನ್ನುವಂಥ ತರಗತಿಯನ್ನು ಪ್ರಾರಂಭ ಮಾಡಿದ್ವಿ. ಈ ಪ್ರತಿದಿನ ಒಂದು ಗಣಿತದ ಮೂಲ ಪರಿಕಲ್ಪನೆ ತೆಗೆದುಕೊಂಡು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಹಲವಾರು ಸಮಸ್ಯೆಗಳನ್ನು ಬಿಡಿಸೋದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಯಾವ ತರ ಪ್ರಶ್ನೆ ಕೇಳಿದಾರೆ ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ವಿ. ಹಿಂದಿನ ತರಗತಿಯಲ್ಲಿ ನಾವು ಸರಳೀಕರಣದ ಸಮಸ್ಯೆಯನ್ನು ಬಿಡಿಸಿದ್ವಿ. ತರಗತಿಯಲ್ಲಿ ನಾವು ಸರಾಸರಿ ಎವರೇಜ್ ಅನ್ನುವಂತ ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ದಿನನಿತ್ಯ ಜೀವನದಲ್ಲಿ ಕೂಡ ಅಷ್ಟೇ ಹಾಸು ಹೊಕ್ಕಾಗೈತಿ, ಜೊತೆಗೆ ಪರೀಕ್ಷಾ ದೃಷ್ಟಿಯಿಂದ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯೂಶಲಿ ರಿಸಲ್ಟ್ ಬಂದಾಗೆಲ್ಲ ಕೇಳ್ತಿರ್ತಾರೆ ನೋಡಿ, ನಿಮ್ದು ಯಾವುದೇ ಫಲಿತಾಂಶ ಪ್ರಕಟ ಆಗಲಿ, 2 ದಿನಗಳ ಹಿಂದೆ PUC ರಿಸಲ್ಟ್ ಅನೌನ್ಸ್ ಆಯ್ತು, ಎಷ್ಟು ಪರ್ಸೆಂಟೇಜ್ ಆಯ್ತು ಅಂತ ಕೇಳ್ತಾರೆ, ಶೇಕಡಾ ಫಲಿತಾಂಶ ಎಷ್ಟು ಅಂತೇಳಿ, ವಾರ್ಷಿಕ ಆದಾಯ ಎಷ್ಟು, ಈ ತರ ಎಲ್ಲ ನಾವು ಮಾತಾಡ್ತಿರ್ತಾರೆ. ಹಾಗಾಗಿ ಎವರೇಜ್ ಸರಾಸರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸರಾಸರಿ ಅಂದ್ರೆ ಏನು, ಸರಾಸರಿ ಕಂಡುಹಿಡಿಯುವಂತ ಸೂತ್ರ ಏನು, ಒಂದಿಷ್ಟು ಸಮಸ್ಯೆನ ಚರ್ಚೆ ಮಾಡ್ತಾ ಹೋಗೋದು. ಸರಾಸರಿ ಅಂದ್ರ ಒಟ್ಟು ಪರಿಮಾಣಗಳ ಮೊತ್ತವನ್ನ ಆ ಪರಿಮಾಣಗಳ ಸಂಖ್ಯೆಯಿಂದ ಭಾಗಿಸಿದಾಗ ಸಿಗುವುದೇ ಸರಾಸರಿ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದು 4 ರೊಟ್ಟಿ ತಿಂತಾನಂತ ಅನ್ಕೊಳ್ಳೋಣ. ಮಧ್ಯಾಹ್ನ ಹೊತ್ತು 3 ರೊಟ್ಟಿ ತಿಂತಾನ, ರಾತ್ರಿ ಹೊತ್ತು ಎಷ್ಟು 2 ರೊಟ್ಟಿ. ಮುಂಜಾನೆ 4, ಮಧ್ಯಾಹ್ನ 3, ರಾತ್ರಿಗೆ 2. ಟೋಟಲ್ ಎಷ್ಟು ರೊಟ್ಟಿ ತಿಂದಂಗೆ ಆಯ್ತು? ಅವನು 9 ರೊಟ್ಟಿ ತಿಂದಂಗೆ ಆಯ್ತು. ಎಷ್ಟು ಸಾರಿ ಊಟ ಮಾಡ್ದಂಗೆ ಆಯ್ತು? 3 ಸಾರಿ. ಅಂದ್ರೆ 1 ಸರಿ ಊಟ ಮಾಡಿದ್ರೆ ಸರಾಸರಿ ಎಷ್ಟು ರೊಟ್ಟಿ ತಿಂದಂಗೆ ಆಗುತ್ತಂದ್ರ ಒಟ್ಟು ಪರಿಮಾಣಗಳ ಮೊತ್ತವನ್ನ ಒಟ್ಟು ಪರಿಮಾಣಗಳ ಸಂಖ್ಯೆಯಿಂದ ಒಟ್ಟು ಪರಿಮಾಣಗಳ ಸಂಖ್ಯೆಯಿಂದ ಭಾಗಿಸಿದ್ರ 3 ಅದರ ಪ್ರತಿ ಸಾರಿ ಊಟ ಮಾಡಿದಾಗ ಸರಾಸರಿ 3 ರೊಟ್ಟಿ ತಿಂದಾನ ಅಂತೇಳಿ ನಾವು ಪರಿಭಾವಿಸ್ಬೋದು. ಕನ್ನಡ 60, ಇಂಗ್ಲಿಷ್ 70, ಈ ತರ 6 ವಿಷಯ ಇದ್ದ ಸಬ್ಜೆಕ್ಟ್ ಮಾರ್ಕ್ಸ್ ಅನ್ನ ಕೂಡಿಸಿ ಟೋಟಲ್ 600 600ರಿಂದ ಭಾಗಿಸೋದು. ಈಗ ಉದಾಹರಣೆಗೆ 500 ಅಂಕ ತಗೊಂಡ ಟೋಟಲ್ 600ಕ್ಕ ಪರ್ಸೆಂಟೇಜ್ ಎಷ್ಟಂದ್ರ ಒಟ್ಟು ಅಂಕಕ್ಕ ಒಟ್ಟು ಎಷ್ಟು ಸಬ್ಜೆಕ್ಟ್ ಅಂಕ ಇರ್ತೋ ಅಷ್ಟರಿಂದ ಭಾಗಿಸ್ಬೇಕು. 600ಕ್ಕೆ 500 ಆದ್ರೆ 100ಕ್ಕೆ ಎಷ್ಟು, ಈ ತರ ಫಲಿತಾಂಶನ ಕಂಡುಹಿಡಿತಾರೆ. 80 ಪಾಯಿಂಟ್ ಸಮಥಿಂಗ್ ಅದು ಆಗ್ತದೆ. ಸರಾಸರಿ ಕಂಡುಹಿಡಿಯೋ ಸೂತ್ರ ಪರಿಮಾಣಗಳ ಒಟ್ಟು ಮೊತ್ತಕ್ಕ ಪರಿಮಾಣಗಳ ಸಂಖ್ಯೆಯಿಂದ ಭಾಗಿಸ್ಬೇಕು. ಇದೇ ಸೂತ್ರ ನೀವು 3 ಅಂಶ ಕಂಡುಹಿಡಿಯಕ್ಕೆ ಬಳಸ್ಬೋದು. ಇನ್ನೊಂದು ಏನಂದ್ರೆ ಪರಿಮಾಣಗಳ ಸಂಖ್ಯೆ ಕಂಡುಹಿಡಿಯೋದಕ್ಕೆ, ಪರಿಮಾಣಗಳ ಸಂಖ್ಯೆ ಕಂಡುಹಿಡಿಯೋದು ಪರಿಮಾಣಗಳ ಮೊತ್ತಕ್ಕ ಸರಾಸರಿಯಿಂದ ಭಾಗಿಸ್ಬೇಕು. ಈಗ ಉದಾಹರಣೆಗೆ ಪರಿಮಾಣಗಳ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಿಲ್ಲ, ಟೋಟಲ್ ಎಷ್ಟು ಪೆನ್ ಖರೀದಿ ಮಾಡಿದ್ರೆ ಗೊತ್ತಿಲ್ಲ, ಒಂದಿಷ್ಟು ಪೆನ್ ಖರೀದಿ ಮಾಡಿದ್ರೆ ಅದರ ಬೆಲೆ 100 ರೂಪಾಯಿ ಆಗೈತಿ. ಅದ್ರ ಸರಾಸರಿ ಒಂದು ಪೆನ್ನಿನ ಬೆಲೆ 20 ರೂಪಾಯಿ ಅಂತ ಹೇಳಿದ್ದಾರೆ. ಅವಾಗ ನಾವು ಒಟ್ಟು ಪರಿಮಾಣಗಳ ಮೊತ್ತ 100 ರೂಪಾಯಿ, ಸರಾಸರಿ ಒಂದು ಪೆನ್ನಿಗೆ 20 ರೂಪಾಯಿ ಬಿದ್ದೈತಿ. ಹಾಗಾದ್ರೆ ಎಷ್ಟು ಪೆನ್ ಅದಾವ ಅಂತ ಹೆಂಗ್ ಕಂಡುಹಿಡಿತೀವಿ ನಾವು? ಪರಿಮಾಣಗಳ ಮೊತ್ತಕ್ಕ ಸರಾಸರಿಯಿಂದ ಭಾಗಿಸ್ತೀವಿ. ಅವಾಗ 21 25. ಪರಿಮಾಣಗಳ ಸಂಖ್ಯೆಯನ್ನು ಕೂಡ ಈಸಿಯಾಗಿ ಕಂಡುಹಿಡಿಬಹುದು ಇದೇ ಸೂತ್ರದಿಂದ. ನೆಕ್ಸ್ಟ್ ಪರಿಮಾಣಗಳ ಮೊತ್ತ ಹೆಂಗೆ ಕಂಡುಹಿಡಿತೇವೆ? ಈಗ ನಾವು ಒಂದು ಪೆನ್ನಿಗೆ 20 ರೂಪಾಯಿ, 10 ಪೆನ್ನಿಗೆ ಎಷ್ಟಾಗತ್ತೆ ಅಂತ ಹೆಂಗೆ ಕಂಡುಹಿಡಿತೀವಿ? 20 × 10 ಅಂದ್ರ ಪರಿಮಾಣಗಳ ಸಂಖ್ಯೆ ಟೋಟಲ್ ಎಷ್ಟು ಸಂಖ್ಯೆ ಅದು ಇಂಟು ಸರಾಸರಿ, ಅದನ್ನ ಗುಣಿಸ್ಬಿಟ್ರೆ ನಮಗೆ ಪರಿಮಾಣಗಳ ಮೊತ್ತ ಸಿಗ್ತದೆ. ಸರಾಸರಿ ಬಹಳ ಸಿಂಪಲ್. ಟೋಟಲ್ ಎಷ್ಟಿರ್ತಾವ ಅಷ್ಟು ಕೂಡಿಸೋದು, ಎಷ್ಟಿರ್ತಾವ ಅಷ್ಟರಿಂದ ಭಾಗಿಸೋದು. ಬಹಳ ಇಂಪಾರ್ಟೆಂಟ್ ಏನಂದ್ರ ಈ ಸೂತ್ರ ನಿಮ್ಗೆ ಎಲ್ಲೂ ಸಿಗೋದಿಲ್ಲ, ಯಾವ ಟೆಕ್ಸ್ಟ್ ಬುಕ್ ಒಳಗೆ ಸಿಗೋದಿಲ್ಲ. ಒಬ್ಬ ಮನುಷ್ಯನ ಸ್ವಲ್ಪ ದೂರನ್ನ x km/ಗಂಟೆ ಕ್ರಮಿಸ್ತಾನ, ಹಾಗೂ ಅಷ್ಟೇ ದೂರವನ್ನ y km/ಗಂಟೆ ಕ್ರಮಿಸ್ತಾನ. ಹಾಗಾದ್ರೆ ಆತನ ಒಟ್ಟು ಪ್ರಯಾಣದ ಸರಾಸರಿ ವೇಗ ಎಷ್ಟು? 20 ಕಿಲೋಮೀಟರ್ ಅನ್ನ 50 km/ಗಂಟೆ ವೇಗದಲ್ಲಿ ಹೋಗ್ತಾನೆ, ಅಂದ್ರೆ 1 ತಾಸಿಗೆ 50 ಕಿಲೋಮೀಟರ್. ಅದೇ 20 ಕಿಲೋಮೀಟರ್ ದೂರವನ್ನ ಮತ್ತೇನ್ ಮಾಡ್ತಾನಂದ್ರೆ 60 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾನೆ. ಹಾಗಾದ್ರೆ ಅವನ ಪ್ರಯಾಣದ ವೇಗದ ಸರಾಸರಿ ಕೇಳ್ತಾರೆ. ಇದು ಬಹುತೇಕ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಕೇಳ್ತಾರೆ. ಅವಾಗ ನೀವು ಅಂದ್ರ ಫಸ್ಟ್ ಸ್ಟಾರ್ಟಿಂಗ್ 50 km/ಗಂಟೆ, ವಾಯ್ ಅಂದ್ರ 60 km/ಗಂಟೆ. 20 ಕಿಲೋಮೀಟರ್ ದೂರವನ್ನ ಫಸ್ಟ್ 50 km/ಗಂಟೆ ವೇಗದಲ್ಲಿ ಚಲಿಸ್ತಾನ. ನೆಕ್ಸ್ಟ್ ಅಷ್ಟೇ ದೂರವನ್ನ 60 km/ಗಂಟೆ ದೂರದಲ್ಲಿ ಸಾಗ್ತಾನ. ಸರಾಸರಿ ವೇಗ ಎಷ್ಟಂತಂದ್ರ ಈ ಸೂತ್ರ ಹಚ್ಬೇಕು. ಅವಾಗ 2 × x ಅಂದ್ರ 50 × y ಅಂದ್ರ 60 ಅಪಾನ್ x + y ಅಂದ್ರ 50 + 60 ಎಷ್ಟಾಗುತ್ತೆ? ಅವಾಗ 50 ಪವರ್ ಪಾಯಿಂಟ್ ಸಮಥಿಂಗ್ ಆಗುತ್ತೆ. ಈ ತರ ನಾವು ಎವರೇಜ್ ಸ್ಪೀಡ್ ಅನ್ನ ಕಂಡುಹಿಡಿಬಹುದು. ಅದು ಬಹಳ ಇಂಪಾರ್ಟೆಂಟ್ ಸೂತ್ರ. ಈ ಸೂತ್ರವನ್ನ ನೋಟ್ ಮಾಡ್ಕೊರಿ, ಈ ಸಮಸ್ಯೆ ಬಿಡಿಸ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ನೋಡ್ರಿ. 10, 9, 8, 7 ಮತ್ತು 6ರ ಸರಾಸರಿ ಎಷ್ಟು? ಇಲ್ಲಿ ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 9. ಇದು ಜವಾಹರ ನವೋದಯ ವಿದ್ಯಾಲಯ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ.
ಈ ಥರ ಒಂದಿಷ್ಟು ಸಂಖ್ಯೆ ಕೊಟ್ಟು ಆ ಅಷ್ಟು ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ರೆ ಭಾಳ ಸಿಂಪಲ್. ಒಟ್ಟು ಪರಿಮಾಣಗಳ ಮೊತ್ತ ಅಂದ್ರೆ ಅಷ್ಟು ಕೂಡಿಸ್ಬೇಕು. 10 ಪ್ಲಸ್ 9 ಪ್ಲಸ್ 8 ಪ್ಲಸ್ 7 10 ಮತ್ತು 19 8 27 7 34 40 ಆಯ್ತು. ಅಪ್ಪ 5 40ಕ್ಕೆ 5ರಿಂದ ಭಾಗಿಸಿದ್ರೆ 5 ಅಂದರೆ 5 8. ಹಾಗಾಗಿ 8. ಆಪ್ಷನ್ ಸಿ 8 ಈಸ್ ದಿ ರೈಟ್ ಆನ್ಸರ್. ಸೆಕೆಂಡ್ ಪ್ರಾಬ್ಲಮ್. 5 ಹುಡುಗರ ಎತ್ತರಗಳು ಸೆಂಟಿಮೀಟರ್ಗಳಲ್ಲಿ ಕ್ರಮವಾಗಿ 140, 135, 142, 138 ಮತ್ತು 140 ಆಗಿವೆ. ಇವರ ಸರಾಸರಿ ಎತ್ತರ, ಈ 5 ಹುಡುಗರ ಸರಾಸರಿ ಎತ್ತರ ಎಷ್ಟು? 136, 138, 139, 140. ಇಲ್ಲಿ ಸರಾಸರಿ ಕಂಡುಹಿಡಿಬೇಕಾದ್ರೆ ಇದೇ ಸೂತ್ರವನ್ನು ಹಚ್ಚಬೇಕು. ಒಟ್ಟು ಪರಿಮಾಣಗಳ ಮೊತ್ತ ಕಂಡುಹಿಡಿಬೇಕು. ಈ ಸರಾಸರಿ ಸಂಖ್ಯೆ ಅಂತ ನಾವು ಈ ಥರ ಎಕ್ಸ್ ಬಾರ್ ಅಂತೇಳಿ ಕೊಡ್ಬೋದು. ಎಕ್ಸ್ ತಲೆ ಮೇಲೆ ಒಂದು ಗೆರೆ ಹಿಡಿದ್ರೆ ಎಕ್ಸ್ ಬಾರ್ ಅಂತ ಕರಿತೇವೆ ನಾವು. ಸರಾಸರಿ ಕಂಡುಹಿಡಿದ ಸಂಕೇತ. ಪರಿಮಾಣಗಳ ಮೊತ್ತ ಅಂದ್ರೆ ಅಷ್ಟು ಕೂಡಿಸ್ಬೇಕು. ಇವನ್ನ 140 ಪ್ಲಸ್ 135 ಪ್ಲಸ್ 40 ಡಿವೈಡೆಡ್ ಬೈ ಪರಿಮಾಣಗಳ ಸಂಖ್ಯೆ ಅಂದ್ರೆ ಒಟ್ಟು 5 ಹುಡುಗರು ಅಂತ ಹೇಳಿದ್ರೆ ಪರಿಮಾಣಗಳ ಸಂಖ್ಯೆ 5 ಆಗ್ತದೆ. ಟೋಟಲ್ ಎಷ್ಟಾಯ್ತು ಇವಾಗಿದೆ? ಇವನ್ನ 5 ಕೂಡಿಸಿದ್ರೆ ಎಷ್ಟಾಗ್ತಂದ್ರೆ 695 ಆಯ್ತು. ಡಿವೈಡ್ ಬೈ 5 ಎಷ್ಟಾಯ್ತದೆ ಭಾಗಿಸಿದ್ರೆ 5 ಒಂದ್ಲೆ 5 5 1 ಉಳಿತ 19 ಆಯ್ತು. 5 3 15 4 ಉಳಿತ 5 ಮತ್ತೆ 40. ಸರಾಸರಿ ಎಷ್ಟು ಅಂತಂದ್ರೆ 139 ಸೆಂಟಿಮೀಟರ್. ಇದು ಹುಡುಗರ ಎತ್ತರಗಳ ಸರಾಸರಿ ಎಷ್ಟಂದ್ರೆ 139. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಈ ಬಿಡಿಸ್ತಾ ಇದ್ದ ಸಮಸ್ಯೆ ಬೇರೆ ರಾಜ್ಯಗಳಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಇವು. 5 ಹುಡುಗರ ಗುಂಪಿನ ಸರಾಸರಿ ವಯಸ್ಸು 15 ವರ್ಷಗಳು. ನಂತರ 15 ವರ್ಷದ ಹುಡುಗನೊಬ್ಬ ಗುಂಪಿಗೆ ಸೇರಿದರೆ ಗುಂಪಿನ ಹೊಸ ಸರಾಸರಿ ಎಷ್ಟು? 5 ಹುಡುಗರ ಸರಾಸರಿ ವಯಸ್ಸು ಆಲ್ರೆಡಿ ಗೊತ್ತೈತಿ ಎಷ್ಟಂದ್ರೆ 15. ನಂತರ 15 ವರ್ಷದ ಇನ್ನೊಬ್ಬ ಹುಡುಗ ಆ ಗುಂಪಿಗೆ ಸೇರ್ಕೋತಾನ. ಹಾಗಾದ್ರೆ ಆ ಗುಂಪಿನ ಹೊಸ ಸರಾಸರಿ ಎಷ್ಟು? ಪರಿಮಾಣಗಳ ಮೊತ್ತ ಒಟ್ಟೆಷ್ಟು? ಮೊದಲ ಪರಿಮಾಣಗಳ ಮೊತ್ತ ಎಷ್ಟು ಅಂತ ಕಂಡುಹಿಡಿಬೇಕು ನಾವು. ಸರಾಸರಿ 15. ಟೋಟಲ್ ಎಷ್ಟು ಜನ ಇದ್ರು? 5 ಜನ ಇದ್ರು. 15 75. ಟೋಟಲ್ 75 ಪರಿಮಾಣಗಳ ಮೊತ್ತ. ಈಗ ಒಬ್ಬ ಹುಡುಗ 15 ವರ್ಷದ ಹುಡುಗ ಸೇರಿದ ಮೇಲೆ ಒಟ್ಟು ಪರಿಮಾಣಗಳ ಮೊತ್ತ ಎಷ್ಟಾಗುತ್ತೆ ಅಂದ್ರೆ 15 ಕೂಡಿಸ್ಕೊಂಡ್ರೆ ಎಷ್ಟಾಯ್ತು? 90 ಆಯ್ತು. ಹಾಗಾಗಿ ಇಲ್ಲಿ ಪರಿಮಾಣಗಳ ಮೊತ್ತ 90. ಪರಿಮಾಣಗಳ ಸಂಖ್ಯೆ ನೋಡ್ರಿ ಎಷ್ಟಾಯ್ತು? ಮೊದ್ಲ 5 ಜನ ಇದ್ರು, ಈಗ ಇನ್ನೊಬ್ಬ ಸೇರಿದ್ರೆ 6 ಜನ ಆಯ್ತು. ಪರಿಮಾಣಗಳ ಸಂಖ್ಯೆ 6 ಆಯ್ತು. ಫಸ್ಟ್ 5 ಹುಡುಗರದ್ದು ಏನು ಸರಾಸರಿ ವಯಸ್ಸು ಕೊಟ್ಟಿರ್ತಾರಲ್ಲ, ಫಸ್ಟ್ ಪರಿಮಾಣಗಳ ಮೊತ್ತ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿಯೋದು? ಪರಿಮಾಣಗಳ ಮೊತ್ತ ಇಸ್ಕೊಟ್ಟು ಸರಾಸರಿ ಇಂಟು ಪರಿಮಾಣಗಳ ಸಂಖ್ಯೆ. ಸರಾಸರಿ ಅಂದ್ರೆ 15 ವರ್ಷದ ಕೊಟ್ಟಿದಾರ. ಒಟ್ಟು ಎಷ್ಟು ಜನ ಅದಾರ? 5 ಜನ ಅದಾರ. ಟೋಟಲ್ ಎಷ್ಟಾಯ್ತು? ಪರಿಮಾಣಗಳ ಮೊತ್ತ 75 ಆಯ್ತು. ಅಂದ್ರೆ 5 ಜನ ಇದ್ದಾಗ ಪರಿಮಾಣಗಳ ಮೊತ್ತ 75 ಆಯ್ತು. ಇನ್ನೀಗ ಒಬ್ಬ 15 ವರ್ಷದ ಒಬ್ಬ ಹುಡುಗ ಸೇರ್ಕೊಂಡ್ರ ಆ ಒಟ್ಟು ಮೊತ್ತಕ್ಕೆ ಈ 15 ವರ್ಷ ಸೇರಿಸಿದ್ರ 90 ಆಗ್ತೈತಿ. ಅವಾಗ 5 ಇದ್ದಾರೆ ಎಷ್ಟು ಜನ ಆದ್ರೆ 6 ಜನ. ಹಾಗಾಗಿ 6ರಿಂದ ಭಾಗಿಸಿದ್ರ 6 1 6 15 ವರ್ಷ ಆಗ್ತೈತಿ. ಆಪ್ಷನ್ ಡಿ 15 ವರ್ಷಗಳು ಸರಿಯಾಗುತ್ತೆ. 4th ಪ್ರಾಬ್ಲಮ್. 1 ರಿಂದ 10ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು? ಇಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ನಾಲೆಜ್ ಬೇಕು, ಜೊತೆಗೆ ಫಾರ್ಮುಲಾ ಕೂಡ ಹಚ್ಚಬೇಕು. 1 ರಿಂದ 10ರವರೆಗಿನ ಅವಿಭಾಜ್ಯ ಸಂಖ್ಯೆ ಯಾವ? ಇಲ್ಲಿ 2. ಮೊದಲ ಅವಿಭಾಜ್ಯ ಸಂಖ್ಯೆ 2, 3, 5, 7. 10ರವರೆಗೆ ಅಂತ ಹೇಳಿದ್ರೆ 10ರ ನಂತರ ಅಲ್ಲ. ಹಾಗಾಗಿ 9 ಅವಿಭಾಜ್ಯ ಸಂಖ್ಯೆ ಅಲ್ಲ, 10 ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ. ಅವಿಭಾಜ್ಯ ಸಂಖ್ಯೆ ಅಂದ್ರೆ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂಥ ಸಂಖ್ಯೆಗಳು, ಅಥವಾ ಒಂದು ಸಂಖ್ಯೆ ಗರಿಷ್ಠ 2 ಅಪವರ್ತನ ಮಾತ್ರ ಹೊಂದಿದ್ರೆ ಅದಕ್ಕೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಮ್ಯಾಕ್ಸಿಮಮ್ 2 ಇರ್ಬೇಕಷ್ಟೇ. 2, 3, 5, 7 ಇವು ಅವಿಭಾಜ್ಯ ಸಂಖ್ಯೆ. 1 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಹಾಗಾಗಿ 10ರವರೆಗಿನ ಅವಿಭಾಜ್ಯ ಸಂಖ್ಯೆ ಯಾವ ಅಂದ್ರೆ 2, 3, 5, 7. ಇವ್ನ ನಾವು ಸರಾಸರಿ ಕಂಡುಹಿಡಿಬೇಕಾದ್ರೆ ಅಷ್ಟು ಕೂಡಿಸ್ಬೇಕು. 2, 3, 5, 7. ಒಟ್ಟು ಪರಿಮಾಣಗಳ ಸಂಖ್ಯೆ ಎಷ್ಟಾಯ್ತು? 1, 2, 3, 4 ಆಯ್ತು. ಸರಾಸರಿ ಎಷ್ಟಾಗುತ್ತೆ ಹಾಗಾದ್ರೆ? 2, 3, 5, 5, 10, 7, 17 ಅಪ್ಪ 4. 17ಕ್ಕೆ 4ರಿಂದ ಭಾಗಿಸಿದ್ರೆ 4 1 4 16. 1 ಉಳಿತು 10 10 4 8. 4.2 ಆಯ್ತು. ಆಪ್ಷನ್ ಬಿ 4.2 ಇಸ್ ದಿ ರೈಟ್ ಆನ್ಸರ್. 5th ಪ್ರಾಬ್ಲಮ್. ಮೊದಲ 5 ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು? ಸರಿ ಸಂಖ್ಯೆ ಅಂದ್ರೆ ಸಮಸಂಖ್ಯೆ. ಮೊದಲಿನ 5 ಸಮಸಂಖ್ಯೆ ತಗೊಂಡು ಸರಾಸರಿ ಕಂಡುಹಿಡಿದ್ರೆ ಎಷ್ಟು? ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಮೊದಲ 5 ಸಮಸಂಖ್ಯೆಗಳು ಅಥವಾ ಸರಿ ಸಂಖ್ಯೆಗಳು ಯಾವ್ಯಾವ ಅನ್ನೋದನ್ನ ನಾವು ಫಸ್ಟ್ 4, 6, 8, 10
ಮೊದಲ 5 ಸರಿ ಸಂಖ್ಯೆಗಳು 2 4 6 8 10. ಸರಿ ಸಂಖ್ಯೆ ಅಂದರೆ ಸಮ ಸಂಖ್ಯೆಗಳು. ಇದನ್ನು ನಾವು ಸರಾಸರಿ ಕಂಡುಹಿಡಿಬೇಕಾದ್ರೆ ಪರಿಮಾಣಗಳ ಮೊತ್ತ ಕಂಡುಹಿಡಿಬೇಕು. ಫಸ್ಟ್ 2 + 4 + 6 + 8 + 10 ಡಿವೈಡೆಡ್ ಬೈ ಮೊದಲ 5 1 2 3 4 5 5 ಪರಿಮಾಣಗಳ ಸಂಖ್ಯೆ 5. ಒಟ್ಟು ಮೊತ್ತ ಎಷ್ಟಾಯ್ತು ಅಲ್ಲಿ? 2 4 6 6 12 8 20 10 30 ಅಪಾನ್ 5. 30ಕ್ಕೆ 5ರಿಂದ ಭಾಗಿಸಿದ್ರೆ 6 ಸರಾಸರಿ 6. ಆಪ್ಷನ್ ಸಿ 6 ಇಸ್ ದಿ ರೈಟ್ ಆನ್ಸರ್. 6th ಪ್ರಾಬ್ಲಮ್ ನೋಡಿ. 4 ಸಂಖ್ಯೆಗಳ ಸರಾಸರಿ 7, ಮೊದಲ 3 ಸಂಖ್ಯೆಗಳ ಮೊತ್ತ 20 ಎಂದಾದರೆ 4ನೇ ಸಂಖ್ಯೆ ಎಷ್ಟು? 17 10 9 8. ಇಲ್ಲಿ ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಪರಿಮಾಣಗಳ ಮೊತ್ತ ಕಂಡುಹಿಡ್ಕೊಳ್ಳೋದು. ಅಂದ್ರೆ 4 ಸಂಖ್ಯೆ ಅದಾವು. ಪರಿಮಾಣಗಳ ಮೊತ್ತ ಹೆಂಗೆ ಹಿಡಿತೀವಿ? ಪರಿಮಾಣಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ಸರಾಸರಿ 7 ಅಂತ ಹೇಳಿದಾರ. ಸರಾಸರಿ ಇಂಟು ಪರಿಮಾಣಗಳ ಸಂಖ್ಯೆ ಎಷ್ಟು? 4. ನೋಡಿ, ಪರಿಮಾಣಗಳ ಮೊತ್ತ ಕಂಡುಹಿಡಿದ ಹೆಂಗ? ಸರಾಸರಿ ಇಂಟು ಪರಿಮಾಣಗಳ ಸಂಖ್ಯೆ 7 28. ಅಂದ್ರೆ ಪರಿಮಾಣಗಳ ಮೊತ್ತ ಗೊತ್ತಾಯ್ತಿ ನಮಗೆ. ಅಂದ್ರೆ 4 ಸಂಖ್ಯೆಗಳ ಒಟ್ಟು ಮೊತ್ತ 28 ಐತಿ. ಇದು ಏನಿದೆ? 4 ಸಂಖ್ಯೆಗಳ ಮೊತ್ತ. ಈಗ ಅವರು ಮೊದಲ 3 ಸಂಖ್ಯೆಗಳ ಮೊತ್ತ ಕೊಟ್ಟಾರ. ಮೊದಲ 3 ಸಂಖ್ಯೆ ಎಷ್ಟೈತೆ ಅಂದ್ರೆ ಅದು 20 ಐತಿ. ಕೊನೆಯ ಸಂಖ್ಯೆ ಎಷ್ಟು ಅಂತಂದ್ರೆ 4ನೇ ಸಂಖ್ಯೆ ಎಷ್ಟು ಅಂತ ಕೇಳಿದಾರ. 4 ಸಂಖ್ಯೆಗಳ ಒಟ್ಟು ಮೊತ್ತದಲ್ಲಿ 3 ಸಂಖ್ಯೆಗಳ ಒಟ್ಟು ಮೊತ್ತ ಕಳೆದು ಬಿಟ್ರೆ ಇನ್ನೊಂದು ಸಂಖ್ಯೆ ಯಾವ್ದು ಅನ್ನೋದು ಸಿಕ್ಬಿಡ್ತದೆ ನಮಗೆ. ಎಷ್ಟು? 28 20 ಕಳೆದ್ರೆ 8. ಹಾಗಾಗಿ 4ನೇ ಸಂಖ್ಯೆ ಎಷ್ಟು ಅಂದ್ರೆ 8. ಆಪ್ಷನ್ ಡಿ 8 ಇಸ್ ದಿ ರೈಟ್ ಆನ್ಸರ್. 7th ಪ್ರಾಬ್ಲಮ್ ನೋಡ್ರಿ. 3 ಸಂಖ್ಯೆಗಳಲ್ಲಿ ಮೊದಲನೇದರ 2ರಷ್ಟು ಮತ್ತು ಮೂರನೇದರ 3ರಷ್ಟು ಇದೆ. ಈ 3 ಸಂಖ್ಯೆಗಳ ಸರಾಸರಿ 44 ಆಗಿದ್ದರೆ ಅತಿ ದೊಡ್ಡ ಸಂಖ್ಯೆ ಯಾವುದು? ಇದು MBA 2007 CET-ಯಲ್ಲಿ ಕೇಳಿದಂಥ ಪ್ರಶ್ನೆ. ಇಲ್ಲಿ ಪ್ರಶ್ನೆ ಒಂದು ಬಿಟ್ಟು 2 ಸರಿ ಓದ್ಕೊಂಡ್ರೆ ನಮ್ಗೆ ಅರ್ಥ ಆಗ್ತೈತಿ. ಫಸ್ಟ್ ನಾವು ಒಂದಕ್ಕೊಂದು ಸಂಬಂಧ ಇರೋದ್ರಿಂದ 3ನೇ ಸಂಖ್ಯೆ ಲಿಂಕ್ ಮಾಡಿರೋದ್ರಿಂದ ನಾವು 3ನೇ ಸಂಖ್ಯೆ X ಆಗಿದೆ ಅಂತೇಳಿ ತಗೊಳ್ಳೋಣ. 3ನೇ ಸಂಖ್ಯೆ X ಆಗಿರಲಿ. ಅವಾಗ 2ನೇ ಸಂಖ್ಯೆ ಏನಾಗ್ತದೆ ನೋಡಿ. 3 ಸಂಖ್ಯೆಯಲ್ಲಿ 2ನೇದು ಮೊದಲನೇದರ 2ರಷ್ಟು, ಇಲ್ಲಿ 2 ಹೇಳಿಕೆ ಅದಾವೆ, ಮತ್ತು ಮೂರನೇದರ 3ರಷ್ಟು. 3ನೇದರ 3ರಷ್ಟು ಅಂತ ಐತಿ. ಹಾಗಾಗಿ 3ನೇ ಸಂಖ್ಯೆ X ಅಂತೇಳಿ ತಗೊಂಡ್ರೆ 2ನೇದು ಏನಕ್ಕೈತಿ? ಇದರ 3ರಷ್ಟು ಅಂದ್ರೆ ರಷ್ಟು ಅಂದ್ರೆ ಗುಣಿಸ್ಬೇಕು, 3X ಆಗ್ತೈತಿ. 2ನೇ ಸಂಖ್ಯೆ 3ನೇದರ 3ರಷ್ಟು ಐತಿ. ನೆಕ್ಸ್ಟ್ ಮೊದಲ ಸಂಖ್ಯೆ ಏನಾಗತ್ತಂದ್ರ ಇದು ಮೊದಲನೇದರ 2ರಷ್ಟು ಅಂತ ಐತಿ. 2ನೇ ಸಂಖ್ಯೆ ಇದು ಮೊದಲನೇ ಸಂಖ್ಯೆ ಏನೈತಲ್ಲ ಇದರ 2ರಷ್ಟು ಐತಂದ್ರೆ ಏನಂತ? ಇದು ಇದರ ಅರ್ಧ ಇರ್ತದೆ ನೋಡಿ. 2ನೇ ಸಂಖ್ಯೆ ಇಲ್ಲಿ ಎಷ್ಟು ಇರ್ತೈತಲ್ಲ ಇದರ ಡಬಲ್ ಐತಂತ ಅರ್ಥ ಇದೆ. ಇಲ್ಲಿ ಐತಿ ನೋಡಿ, ಮೊದಲನೇದರ 2ರಷ್ಟು, ಮೊದಲನೇದರ 2ರಷ್ಟು. ಮೊದಲನೇ ಸಂಖ್ಯೆ ಎಷ್ಟು ಇರ್ತೈತಿ? ಇದ್ರದ್ದು 2ರಷ್ಟು ಇರ್ತೈತಿ. ಅಥವಾ ಮೊದಲನೇದು ಇದರ ಅರ್ಧ ಇರ್ತೈತಿ, ನಾವು /2 ಮಾಡ್ಕೊಂಡ್ಬಿಡೋದು, 3x/2. ಎಷ್ಟು ಸಿಂಪಲ್ ನೋಡಿ. ಇದ್ರ 2ರಷ್ಟು ಅಂದ್ರೆ 1, ಇದರ ಅರ್ಧ ಅಂದ್ರೆ 1. ಈ 3 ಸಂಖ್ಯೆ ಸಿಕ್ಕು ನಮಗೆ. ಈ 3 ಸಂಖ್ಯೆಗಳ ಸರಾಸರಿ ಕೊಟ್ಟಾರ. ಸರಾಸರಿ ಕೊಟ್ಟಾರ ಎಷ್ಟು? 44 ಅಂತೇಳಿ. ಅತಿ ದೊಡ್ಡ ಸಂಖ್ಯೆ ಎಷ್ಟು? ಸರಾಸರಿ ಗೊತ್ತಾಯ್ತು ನಮಗೆ 44 ಅಂತೇಳಿ. ಪರಿಮಾಣಗಳ ಮೊತ್ತ 3 ಸಂಖ್ಯೆ ಕೂಡಿಸ್ಬೇಕಲ್ಲ. x + 3x + 3x/2 ಪರಿಮಾಣಗಳ ಸಂಖ್ಯೆ 3. ಈ 3 ಇದು ಭಾಗಿಸ್ತೈತಿ, ಈ ಕಡೆ ಕಳಿಸಿ ಮೂಡಿಸ್ತೈತಿ. 44 × 3 ಇವೆಷ್ಟಾಯ್ತು ಅಂದ್ರೆ ಲಸ ಕಂಡಿಡಿದ್ರೆ 2 ಲಸ ಬರ್ತೈತಿ. 1 2 1 2 2 2x + 3 6x + 3x. 44 3 ಎಷ್ಟು ಅಂದ್ರೆ 132. 132 ಏನಾಯ್ತು? 6 8 11x ಅಪಾನ್ 2. ಈಗ ನಾವು x ಬೆಲೆ ಕಂಡುಹಿಡಿಬೇಕು. ಈ 2 ಇಲ್ಲಿ ಭಾಗಿಸ್ತೈತಿ, ಈ ಕಡೆ ಕಳಿಸಿ ಬಿಡಿಸ್ತೈತಿ ಅಂದ್ರೆ 11x = 132 × 2. x ಜೊತೆ 11 ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ, /11. 11 11 ಎಷ್ಟು ಉಳಿತು? 2 ಉಳಿತು, 22. 11 22 12 24. x ಬೆಲೆ 24 ಅಂತ ಗೊತ್ತಾಯ್ತು ನಮಗೆ. x ಬೆಲೆ 24. ಈ 3 ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ? x 3x 3x/2. 3x/2 ಅಂದ್ರೆ ಇದರ ಅರ್ಧ.
ಇದು 3 ಇದೆ. ಹಾಗಾಗಿ ಇದು ಎರಡನೇ ಸಂಖ್ಯೆ ಏನೈತಲ್ಲ ಅದು ಅತಿ ದೊಡ್ಡ ಸಂಖ್ಯೆ ಅಂದ್ರೆ 3x. 3 × x ಅಂದ್ರೆ 24. ಎಷ್ಟು? 72. ಅತಿ ದೊಡ್ಡ ಸಂಖ್ಯೆ ಯಾವುದಂದ್ರೆ 72. ಈ ಥರ ನೀವು ಸ್ವಲ್ಪ ವಿಚಾರ ಮಾಡಿ ಮಾಡುವಂಥ ಸಮಸ್ಯೆಗಳು ಕೂಡ ಇರ್ತವೆ. ಅದಕ್ಕೆ ಹೆಚ್ಚು ಹೆಚ್ಚು ಸಮಸ್ಯೆ ಬಿಡಿಸಿದಷ್ಟು ಹೆಚ್ಚಿಗೆ ನಾಲೆಜ್ ಗೊತ್ತಾಗ್ತೈತಿ. 7 ಸಮಸ್ಯೆ ಬಿಡಿಸಿ ಅರ್ಥ ಮಾಡ್ಕೊರಿ. ಇಲ್ಲಿ ಕೊಟ್ಟಿರೋಂಥ ಹೋಮ್ವರ್ಕ್ ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಾನ್ಸೆಪ್ಟನ್ನು ತಗೊಂಡು ಮತ್ತಷ್ಟು ಸಮಸ್ಯೆ ಬಿಡಿಸೋ ಅಂತ ಹೇಳ್ತಾ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.